Friends, welcome back to my YouTube channel Hansika Kiran Vlogs. ನಾವು ನಿನ್ನೆ ಮನೆಯಿಂದ ಬಿಟ್ವಿ ಮೈಸೂರಿಗೆ ಹೋಗೋಣ ಲೈಟಿಂಗ್ಸ್ ನೋಡೋಣ ಅಂತ. ಸೊ ನಿನ್ನೆ ಬಂದು ನಾವು ಓಪನ್ ಯೂನಿವರ್ಸಿಟಿ ಗೆಸ್ಟ್ ಹೌಸಲ್ಲಿ ಇದ್ದೀವಿ. ಇವಾಗ ಸೈಟ್ ಸೀನ್ ಏನೋ ನೋಡೋಕ್ಕೆ ಅಂತ ಎಲ್ಲಿ ಹೋಗ್ಬೇಕಂತ ಇನ್ನೂ ನಾವು ಡಿಸೈಡ್ ಮಾಡಿಲ್ಲ. ಸೊ ಸೈಟ್ ಸೀನ್ ನೋಡೋಣ ಮೈಸೂರು ಅಂತ ಹೊರಟಿದ್ದೀವಿ. ನೋಡೋಣ ಏನೇನು ನೋಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ನಾವು ಟಿಫನ್ಗೆ ಅಂತ MTR ರೆಸ್ಟೋರೆಂಟ್ಗೆ ಹೋಗಿದ್ವಿ. MTRಲ್ಲಿ ಫುಡ್ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ನನಗಂತೂ ಬಿಸಿಬೇಳೆಬಾತ್ ತುಂಬ ಇಷ್ಟ ಆಯಿತು. ನಿಮಗೆ MTRಲ್ಲಿ ಯಾವ ಫುಡ್ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನಾವು ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದು KRS ಬ್ಯಾಕ್ ವಾಟ್ರಲ್ಲಿ ಇರುವಂತಹ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ. ನೀವು ವ್ಯೂ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿತ್ತು. ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಕೂಡ ಇತ್ತು. ನಾವು ನೆಕ್ಸ್ಟ್ ಹೋಗಿದ್ದು ಭೂವರಸ್ವಾಮಿ ಟೆಂಪಲ್ಗೆ. ಇದಿರೋದು ಮಂಡ್ಯ ಜಿಲ್ಲೆ ಕಲ್ಲಳ್ಳಿ ಎಂಬ ಊರಲ್ಲಿ. ಇಲ್ಲಿರೋಂಥ ದೇವರು 18 ಅಡಿ ಎತ್ತರ ಇದೆ ಮತ್ತು ತನ್ನ ತೊಡೆ ಮೇಲೆ ಭೂದೇವಿಯನ್ನು ಕೂರಿಸ್ಕೊಂಡಿದ್ದಾರೆ. ಪುರಾಣದ ಪ್ರಕಾರ ಹೇಳಬೇಕಂತ ಅಂದರೆ ಹಿರಣ್ಯಾಕ್ಷನಿಂದ ಭೂದೇವಿಯನ್ನು ಕಾಪಾಡೋಕ್ಕೋಸ್ಕರ ವಿಷ್ಣು ವರಹಸ್ವಾಮಿ ರೂಪ ತಾಳಿದ್ದಾರೆ. ಯಾರಾದರೂ ಮನೆ ಕಟ್ಟೋರಿದ್ರೆ ಅಥವಾ ಮನೆ ಕಟ್ತಾ ಇದ್ದರೆ ಇಲ್ಲಿಗೆ ಬಂದು ಇಟ್ಟಿಗೆ ಮತ್ತು ಮಣ್ಣನ್ನು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇದರಿಂದ ದೇವರು ನಮಗೆ ಮತ್ತು ನಮ್ಮ ಮನೆಗೆ ಒಳ್ಳೇದು ಮಾಡ್ತಾನೆ ಅನ್ನೋ ಅವ್ರ ನಂಬಿಕೆ ಆಗಿದೆ. ಸೊ ಎಲ್ಲರೂ ಇಲ್ಲಿಗೆ ಬಂದವರೆಲ್ಲನೂ ಇಟ್ಟಿಗೆ ಅಥವಾ ಮಣ್ಣನ್ನು ತಗೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ರು. ನಾನು ಸುಮಾರು ಜನನ ನೋಡಿದೆ. ನೆಕ್ಸ್ಟ್ ನಾವು ಹೋಗಿದ್ದು ಶ್ರೀರಂಗಪಟ್ಟಣದಲ್ಲಿರೋ ನಿಮಿಷಾಂಬ ದೇವಸ್ಥಾನಕ್ಕೆ. ತುಂಬ ಕ್ರೌಡ್ ಇರೋದ್ರಿಂದ ನಾವು ಮಾತಾಡಿರೋದು ಅಲ್ಲಿ ಪಿಕ್ ಆಗಿಲ್ಲ. ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹಾಯ್, ಈವ್ನಿಂಗ್ ಆಗಿದೆ. ಸೊ ಮಯೂರ ಹೋಟ್ಲ್ ಹತ್ರ ಇದ್ದೀವಿ. ಈಗ ಅಂಬಾರಿ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅಂಬಾರಿ ನೋಡಬೇಕು, ಲೈಟಿಂಗ್ಸ್ ನೋಡೋಣ ಹೇಗಿದೆ. ಫ್ಯಾಮಿಲಿ ಎಲ್ಲರೂ ಇದ್ದಾರೆ. ಸೊ ಎಲ್ಲ ಆಲ್ಮೋಸ್ಟ್ ಅಲ್ಲಿ ನಮಗೆ ಒಂದು 14-15 ಮೆಂಬರ್ಸ್ ಇದ್ದೀವಿ ಫ್ಯಾಮಿಲಿ. ಸೊ ಅಂಬಾರಿ ಬಸ್ ಬರಬೇಕು. ಒಂದು ಟ್ರಿಪ್ ಹೋಗಿದೆ ಅಂಬಾರಿ ಬಸ್ ಆಲ್ರೆಡಿ. ಸೊ ಇನ್ನೊಂದು ಟ್ರಿಪ್ಪಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಬಂದಮೇಲೆ ಹತ್ತೀವಿ. ಸೊ ಲೈಟಿಂಗ್ಸ್ ಎಲ್ಲ ಫುಲ್ ಎಂಟೈರ್ ರೌಂಡ್ ಹೊಡಿದಿದೆ. ನೋಡೋಣ ಬನ್ನಿ ಏನೇನಿದೆ, ರೌಂಡ್ಸ್ ಮಾಡೋಣ.
ಸೊ ಇಲ್ಲ ರಾತ್ರಿ ಎಲ್ಲ ಲೈಟಿಂಗ್ಸ್ ಎಲ್ಲ ನೋಡಿದ್ವಿ ಮೈಸೂರೆಲ್ಲ ರೌಂಡ್ ಹಾಕ್ಕೊಂಡು. ಸೊ ನಾವು ಲೇಟಾಗಿ ಹೋದ್ವಿ ಆ್ಯಕ್ಚುಲಿ. ಮೈಸೂರಲ್ಲಿ ಲೈಟಿಂಗ್ಸ್ ಅಂಬಾರಿ ಹತ್ತಿದ ಮೇಲೆ ಆಲ್ಮೋಸ್ಟ್ ಎಲ್ಲ ಟೈಮ್ ಆಗೋಯ್ತು, 8:30 9 ಗಂಟೆ ಆಗೋಯ್ತು. ಸೊ ಮೈಸೂರಲ್ಲಿ ಅರಮನೆನ ಲೈಟಿಂಗ್ಸ್ ನೋಡೋಕ್ಕಾಗಿಲ್ಲ, ಲೈಟ್ಸ್ ಎಲ್ಲ ಆಫ್ ಆಗಿತ್ತು. ಸೊ ನೆಕ್ಸ್ಟು ಇವತ್ತು ಈವ್ನಿಂಗ್ ಕೂಡ ಅರಮನೆ ನಾವು ನೋಡಬೇಕಾಗುತ್ತೆ, ನೋಡೋಣ. ಅದರಲ್ಲಿ ಬ್ಲಾಗ್ಸ್ ಟ್ರೈ ಮಾಡ್ತೀವಿ ತೋರಿಸೋದಕ್ಕೆ. ಸೊ ಇವಾಗ ಮಾರ್ನಿಂಗ್ ಆಗಿದೆ, ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಸೊ ಇಲ್ಲಿ ಪಂಚವಟಿ ಗಾರ್ಡನ್ ಅಂತ ವೆಜ್ ರೆಸ್ಟೋರೆಂಟ್ ಇದೆ, ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಬೇಕು. ಹೋಗೋಣ ಬನ್ನಿ ನೋಡೋಣ. ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನೋಡಿ ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಪ್ರಭುಸ್ ಡ್ರೈ ಗೋಬಿ ಕಾರ್ನರ್ಗೆ ಬಂದಿದ್ವಿ. ಟೇಸ್ಟ್ ಓಕೆ ಅಂತ ಅನ್ನಿಸ್ತು ನನಗೆ. ಇವತ್ತು ಫೈನಲಿ ನಾವು ಮೈಸೂರು ಪ್ಯಾಲೇಸ್ನ ನಾವು ಲೈಟಿಂಗ್ಸ್ ನೋಡಿರಲಿಲ್ಲ, ನಿನ್ನೆ ಎಲ್ಲ ಮಿಸ್ ಆಗಿತ್ತು. ಸೊ ಇವಾಗ ಮೈಸೂರು ಪ್ಯಾಲೇಸ್ ಲೈಟಿಂಗ್ಸ್ ನೋಡೋಣ ಅಂತ ಬಂದಿದ್ದೀವಿ. ಸೊ ಈಗ ಬನ್ನಿ ಲೈಟಿಂಗ್ಸ್ ಎಲ್ಲ ನೋಡೋಣ, ಪ್ಯಾಲೇಸ್ ಸುತ್ತಮುತ್ತ ಹೇಗಿದೆ ಅಂತ ನೋಡೋಣ. ಸೊ ಈಗ ಆಲ್ಮೋಸ್ಟ್ ಅಲ್ಲೆಲ್ಲ ಹೆಂಡ್ ಮಾಡ್ತಾ ಇದ್ದೀವಿ, ಪ್ಯಾಲೇಸ್ ಲೈಟಿಂಗ್ಸ್ ಎಲ್ಲ ನೋಡ್ಬಿಟ್ಟು ನೆಕ್ಸ್ಟು ಮುಂದೆ ಹೋಗ್ತಾ ಏನೇನು ಬರುತ್ತೆ ಅಂತ ನೋಡೋಣ. ಬನ್ನಿ ಹಾಗೆ.